ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಶಾಂತಿಯ ನಾಡು, ಸೂಫಿ ಸಂತರ ಬೀಡು ಅಂತಾನೆ ಕರೆಸ್ಕೊಳ್ಳುವ ವಿಜಯಪುರದಲ್ಲಿ ಈಗ ಏನಾಗ್ತಾ ಇದೆ? ಹಗಲು ರಾತ್ರಿ ಅನ್ನೋ ಭಯನೇ ಇಲ್ಲದೆ ಸಾರ್ವಜನಿಕರ ಮೇಲೆ ಶೂಟೌಟ್ ನಡೀತಾ ಇದ್ರೂ ಇಲ್ಲಿನ ಖಾಕಿ ಪಡೆ ಏನು ಮಾಡ್ತಾ ಇದೆ? ವಿಜಯಪುರ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಬಂದೂಕಿನ ಸದ್ದು ಮೊಳಗಿದೆ. ಜನಸಾಮಾನ್ಯರು ರಸ್ತೆಯಲ್ಲಿ ಓಡಾಡೋದಕ್ಕೂ ಹೆದರುವಂಥ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಈ ಸ್ಟೋರಿ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೇ ತನಕ ಮಿಸ್ ಮಾಡದೆ ನೋಡಿ. ಇಲ್ಲಿ ಅಸಲಿಗೆ ಆಗಿದ್ದೇನೆಂದ್ರೆ, ವಿಜಯಪುರದ ಇಟಂಗಿಯಾಳ ದಡ್ಡಿ ಪ್ರದೇಶದಲ್ಲಿ ನಿನ್ನೆ ತಡರಾತ್ರಿ ಒಂದು ಭೀಕರ ಘಟನೆ ನಡೆದಿದೆ. ಕೇವಲ 30 ವರ್ಷದ ಧನ್ವಂತ್ ಅನ್ನೋ ಯುವಕನನ್ನೇ ಗುರಿ ಮಾಡಿಕೊಂಡು ಬಂದ ಅಪರಿಚಿತ ದುಷ್ಕರ್ಮಿಗಳು ಏಕಾಏಕಿ ಅಟ್ಯಾಕ್ ಮಾಡಿದ್ದಾರೆ. ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಬರೋಬ್ಬರಿ 2 ರೌಂಡ್ ಗುಂಡಿನ ದಾಳಿ ನಡೆಸಿ ಅಲ್ಲಿಂದ ಎಸ್ಕೇಪ್ ಆಗೋಗಿದ್ದಾರೆ. ಗುಂಡೇಟು ತಗಲಿ ತೀವ್ರ ರಕ್ತಸ್ರಾವದಿಂದ ಬಳಲ್ತಾ ಇದ್ದ ಧನ್ವಂತ್ ಅವರನ್ನ ತಕ್ಷಣ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸದ್ಯಕ್ಕೆ ಸಿಗ್ತಾ ಇರುವ ಮಾಹಿತಿ ಪ್ರಕಾರ ಯುವಕನ ಸ್ಥಿತಿ ಇನ್ನೂ ಕೂಡ ಗಂಭೀರವಾಗಿದೆ ಅಂತ ಹೇಳಲಾಗ್ತಾ ಇದ್ದಾರೆ. ವೈದ್ಯರು ಸತತವಾಗಿ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ಈ ಘಟನೆ ತಿಳಿತಾ ಇದ್ದ ಹಾಗೇನೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಲಕ್ಷ್ಮಣ್ ನಿಂಬರ್ಗಿ ಅವರು ತಡರಾತ್ರಿ ಆಸ್ಪತ್ರೆಗೆ ಓಡಿ ಬಂದು ಪರಿಶೀಲನೆಯನ್ನು ನಡೆಸಿದ್ದಾರೆ. ಆರೋಪಿಗಳ ಪತ್ತೆಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆ ತನಿಖೆಯನ್ನಂತೂ ಶುರು ಮಾಡಿದೆ. ಆದರೆ ಇಲ್ಲಿ ನಾವೆಲ್ಲರೂ ಕೇಳಬೇಕಾಗಿರೋ ಅಸಲಿ ಪ್ರಶ್ನೆಗಳು ಕೆಲವು ಇದ್ದಾವೆ. ಮೊದಲನೇ ಪ್ರಶ್ನೆ ಏನಂದರೆ, ವಿಜಯಪುರ ಜಿಲ್ಲೆಯಲ್ಲಿ ಇತ್ತೀಚೆಗೆ ಕ್ರಿಮಿನಲ್ಗಳಿಗೆ ಕಾನೂನಿನ ಭಯನೇ ಇಲ್ವಾ? ಯಾಕಂದರೆ ಚಡಚಣದಲ್ಲಿ 6 ಜನರನ್ನ ಬರ್ಬರವಾಗಿ ಕೊಲೆ ಮಾಡಲಾಯಿತು. ಎರಡನೇ ಪ್ರಶ್ನೆ, ಸಾರ್ವಜನಿಕ ರಸ್ತೆಯಲ್ಲೇ ಬಂದು ಶೂಟ್ ಮಾಡಿ ಆರಾಮಾಗಿ ಹೋಗ್ತಾರಂದ್ರೆ ಇಲ್ಲಿ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಅಂತ. ಯಾಕಂದರೆ ಬೆಂಗಳೂರಿನಂಥ ಬೃಹತ್ ಮಹಾನಗರದಲ್ಲಿ ಸುಮಾರು 6,000 ಜನ ಆ್ಯಕ್ಟಿವ್ ರೌಡಿ ಶೀಟರ್ಗಳಿದ್ದಾರೆ. ಇಂತಹ ಸಿಟಿಯಲ್ಲಿ ಗನ್ ಬಳಸೋದಕ್ಕೆ ಇಲ್ಲಿ ಯೋಚನೆ ಮಾಡ್ತಾರೆ, ಭಯ ಪಡ್ತಾರೆ. ಅಂಥದ್ರಲ್ಲಿ ವಿಜಯಪುರದಲ್ಲಿ ಮೊನ್ನೆ ಚಡಚಣದಲ್ಲೂ ಡಬಲ್ ಬ್ಯಾರಲ್ ಗನ್ನಿಂದ ಫೈರ್ ಮಾಡಿ ಸಾಯಿಸಿದ್ರು. ಈಗ ಕೂಡ ಇಲ್ಲಿ ಫೈರ್ ಮಾಡಿ ಓಡೋಗಿದ್ದಾರೆ. ಅಂದರೆ ಗನ್ ಬಳಸೋದು ಅಷ್ಟು ನಾರ್ಮಲ್ ಆಗ್ಬಿಟ್ಟಿದೆಯಾ ಅಂತ ವಿಜಯಪುರದಲ್ಲಿ. ಇನ್ನು ಮೂರನೇ ಮತ್ತು ಪ್ರಮುಖ ಪ್ರಶ್ನೆ ಏನಂದರೆ, ಈ ಅಪರಾಧಿಗಳ ಕೈಗೆ, ಈ ದುಷ್ಕರ್ಮಿಗಳ ಕೈಯಲ್ಲಿ ಇಷ್ಟೊಂದು ಸುಲಭವಾಗಿ ಮಾರಕಾಸ್ತ್ರಗಳು, ಅದರಲ್ಲೂ ಗನ್ಗಳು ಸಿಗ್ತಾ ಇರೋದು ಹೇಗೆ? ಇದರ ಹಿಂದೆ ದೊಡ್ಡ ಜಾಲ ಏನಾದರೂ ಇದೆಯಾ ಅನ್ನೋ ಪ್ರಶ್ನೆಗಳನ್ನು ಕೂಡ ನಾವು ಕೇಳಬೇಕಾಗುತ್ತೆ. ಯಾವಾಗಲೂ ಒಮ್ಮೆ ಕೇಳಿ ಬರ್ತಾ ಇದ್ದ ಗನ್ ಸದ್ದು ಈಗೀಗ ವಿಜಯಪುರದಲ್ಲಿ ಪದೇ ಪದೇ ದಿನಕ್ಕೆ ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಇಂತಹ ಘಟನೆಗಳು ನಡೆಯದಂತೆ ತಡೆಯುವಲ್ಲಿ ಪೊಲೀಸ್ ಇಲಾಖೆ ಎಲ್ಲೋ ಒಂದು ಕಡೆ ವಿಫಲವಾಗ್ತಿದೆ ಅನ್ನೋದು ಸಾರ್ವಜನಿಕರ ನೇರ ಆರೋಪ. ಪೊಲೀಸರು ಕೇವಲ ಘಟನೆ ನಡೆದ ಮೇಲೆ ಬಂದ್ಬಿಟ್ಟು ತನಿಖೆ ಮಾಡೋದಷ್ಟೇ ಅಲ್ಲ, ಇಂತಹ ಘಟನೆಗಳು ಮತ್ತೆ ನಡೆಯದ ಹಾಗೆ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಬೇಕಾಗಿದೆ. ಅಕ್ರಮ ಶಸ್ತ್ರಾಸ್ತ್ರಗಳ ಸರಬರಾಜಿಗೆ ಬ್ರೇಕ್ ಹಾಕಿಲ್ಲ ಅಂದರೆ ವಿಜಯಪುರದ ಬೀದಿಗಳಲ್ಲಿ ಸಾಮಾನ್ಯ ಜನರು ನೆಮ್ಮದಿಯಿಂದ ಓಡಾಡೋದಕ್ಕೆ ಸಾಧ್ಯನೇ ಇಲ್ದಂಗೆ ಆಗ್ಬಿಡುತ್ತೆ. ಈ ಗನ್ ಸಂಸ್ಕೃತಿಗೆ ಆರಂಭದಲ್ಲೇ ಹೆಡೆಮುರಿ ಕಟ್ಟಬೇಕಾದ ಜವಾಬ್ದಾರಿ ಪೊಲೀಸ್ ಇಲಾಖೆಯ ಮೇಲಿದೆ. ಇಡೀ ವಿಜಯಪುರ ನಗರದಲ್ಲಿ ಈಗ ಒಂದು ರೀತಿಯ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಪೊಲೀಸ್ ಇಲಾಖೆ ಕೇವಲ ತನಿಖೆಯ ನಾಟಕ ಅಷ್ಟೇ ಆಡದೆ ಈ ಗನ್ ಸಂಸ್ಕೃತಿಗೆ ತಕ್ಷಣ ಬ್ರೇಕ್ ಹಾಕೋ ಕೆಲಸವನ್ನ ಮಾಡಬೇಕಾಗಿದೆ. ಆರೋಪಿಗಳನ್ನ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕಾಗಿದೆ. ವಿಜಯಪುರದಲ್ಲಿ ನಡೀತಾ ಇರುವ ಈ ಸಾಲು ಅಪರಾಧ ಘಟನೆಗಳ ಬಗ್ಗೆ, ಇಲ್ಲಿನ ಕಾನೂನು ಸುವ್ಯವಸ್ಥೆಯ ಬಗ್ಗೆ ನಿಮ್ಗೇನನ್ಸುತ್ತೆ? ಪೊಲೀಸ್ ಇಲಾಖೆ ಇನ್ನು ಯಾವ ರೀತಿಯ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಬೇಕು? ನಿಮ್ಮ ಅನಿಸಿಕೆಯನ್ನು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.